ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚುಮ್ಮಿ. ಇದು ನನ್ನ ಕಿಚನ್ ರೂಮ್ ಓವರ್ ವ್ಯೂ. ಸೊ ನೋಡಿ, ಬಾತ್ ಪ್ರಿಪೇರ್ ಮಾಡೋಕ್ಕೆ ನ್ಯೂ ಇಯರ್ಗೆ ಅಂತ ಏನಾದರೂ ಸ್ಪೆಷಲ್ ಪ್ರಿಪೇರ್ ಮಾಡೋಣ ಅನಿಸ್ತು. ಕೋರಿಯಂಡರ್ ಲೀವ್ಸ್, ಮಿಂಟ್ ಲೀವ್ಸ್ ಮತ್ತು ಗ್ರೀನ್ ಪೀಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬಾತ್ ಪ್ರಿಪೇರ್ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡಿ ನನ್ನ ಕಿಚನ್ ಇಂಗ್ರೀಡಿಯೆಂಟ್ಸ್. ಸೊ ನೋಡಿ, ತರಕಾರಿನ 3-4 ಸರಿ ಚೆನ್ನಾಗಿ ಟ್ಯಾಪ್ ವಾಟರಲ್ಲಿ ತೊಳಿಬೇಕು. ಸೊ ನಾವು ಎಷ್ಟು ತೊಳಿತೀವೋ ಅಷ್ಟು ನಮ್ಮ ದೇಹಕ್ಕೆ ಒಳಗಡೆ ಹೋದಾಗ ಸೊ ಇದನ್ನು ಇದು ಔಷಧಿ ಎಲ್ಲ ಹಾಕಿ ಭೂಮಿಲಿ ಫರ್ಟಿಲೈಸ್ಡಾಗಿ ಬೆಳೀಲಿ ಅಂತ ತುಂಬ ಔಷಧಿ ಎಲ್ಲ ಹಾಕಿರ್ತಾರೆ. ಸೊ ನಾವು ತಂದಾಗ ತೊಳ್ಕೊಂಡಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನೋಡಿ, ರುಬ್ಬಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿದ್ದೀನಿ. ಸೊ ನೋಡಿ, ಒನ್ಸ್ ಫಾರ್ ಆಲ್ ರುಬ್ಬಾದ್ಮೇಲೆ ಎಲ್ಲ ಸ್ಟಾರ್ಟ್ ಮಾಡೋಣ. ನೋಡಿ, ಬೇ ಲೀವ್ಸು ಪಲಾವ್ ಎಲೆನ ಚೆನ್ನಾಗಿ ಟ್ಯಾಪ್ ವಾಟರಲ್ಲಿ ತೊಳ್ಕೊಳ್ಳೋಣ. ಯಾಕಂದರೆ ಇದು ಯಾವಾಗ ಪ್ಯಾಕ್ ಆಗಿರುತ್ತೋ ಸೊ ತೊಳ್ಕೊಳ್ಳೋದು ಒಳ್ಳೆಯದು. ಯಾವುದೇ ಆಗಲಿ ನಾವು ಕುಕ್ಕಿಂಗ್ ಯೂಸ್ ಮಾಡಬೇಕಾದ್ರೆ ನೋಡಿ, ಎಲ್ಲ ಒಗ್ಗರಣೆ ಮಾಡಿ ತರಕಾರಿ ಎಲ್ಲ ಹಾಕಿ. ಸೊ ನೋಡಿ, ಕೋರಿಯಂಡರ್ ಲೀವ್ಸು, ಮಿಂಟ್ ಲೀವ್ಸು ಅದೆಲ್ಲ ನಾನು ಅದು ವೀಡಿಯೋ ಮಾಡಿಲ್ಲ, ತರಕಾರಿ ಎಲ್ಲ ಹಾಕಿದ್ದು ಮಾಡೋದು. ಸೊ ಆ ಪ್ರೊಸೀಜರ್ ಗೊತ್ತಿರುತ್ತಲ್ವ ವೆಜಿಟೇಬಲ್ ಬಾತ್ ಮಾಡೋಕ್ಕೆ. ಸೊ ನೋಡಿ, 1.5 ಪಾವ್ ಅಕ್ಕಿ ತೊಳೆದು, ಸೊ ನನ್ನ ಮಗಳಿಗೆ ನಾಳೆ ಕ್ಯಾರಿಯರ್ಗೂ ಕಟ್ಟಬೇಕು ಅಂತ 1.5 ಪಾವ್ ಅಕ್ಕಿ ಎಲ್ಲ ತೊಳೆದು 2-3 ಟೈಮ್ಸ್ ತೊಳಿತಾರೆ. ರಿನ್ಸ್ ಮಾಡಿದಷ್ಟು ನಾವು ಅಕ್ಕಿಯಲ್ಲಿರೋ ಬ್ಯಾಡ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ. ಭತ್ತದಿಂದ ಅಕ್ಕಿಯಿಂದ ಮಾರ್ಕೆಟಿಗೆ ಬಂದು ಅದು ತುಂಬ ಪ್ರೋಸೆಸ್ ಆಗಿರುತ್ತೆ. ಮತ್ತು ಉಪ್ಪು ಹಾಕಬೇಕು, ಎಲ್ಲನೂ ಆ್ಯಡ್ ಅಪ್ ಮಾಡಿ. ಸೊ ನೋಡಿ, 3 ವಿಷಲ್ ತೆಗಿಬೇಕು. ನೋಡಿ ಇದು ಮಾಡ್ತಾಯಿದ್ದೀನಿ ನಾನು. ರಾಯ್ತಾ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬಾತಕ್ಕೆ ಸೈಡ್ ಡಿಶ್ ಆಗಿ. ನೋಡಿ, ರಾಯ್ತಾ ಪ್ರಿಪೇರ್ ಆಗಿದೆ. ಈಗ ಆಲ್ಮೋಸ್ಟ್ ಆಲ್ ರೆಡಿ ಟು ಸರ್ವ್. ಇವಾಗ ಒಂದು ಬಾಕ್ಸ್ ಶೇಪರಲ್ಲಿ ನಿಮ್ಮ ಮನೇಲಿ ಯಾವುದೇ ಒಂದು ಸ್ಟೀಲ್ ಬಾಕ್ಸ್ ಇದ್ರೂ ಅದರಲ್ಲಿ ಶೇಪ್ ಔಟ್ ಮಾಡಿಕೊಂಡು, ಸೊ ಪ್ರೆಸೆಂಟೇಷನ್ ಮೇನು ನಾವೇನೇ ಮಾಡಿದ್ರು. ಸೊ ರಾಯ್ತಾ ಸೈಡ್ ಡಿಶ್ ಆಗಿ ರಾಯ್ತಾ ಹಾಕ್ಕೊಂಡು, ಸೊ ಇಟ್ಸ್ ರೆಡಿ ಟು ಈಟೇಬಲ್. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.